ಮಾದಕ ವಸ್ತುಗಳ ಸೇವನೆ ಯುವ ಸಮಾಜಕ್ಕೆ ಅಂಟಿದ ದೊಡ್ಡ ಪಿಡುಗ. ವೃತ್ತ ನಿರೀಕ್ಷಕ ಎಂಎನ್ ಮೋಹನ್ ರೆಡ್ಡಿ. ಮಾದಕ ವಸ್ತುಗಳ ಸೇವನೆ ಯುವ ಸಮಾಜಕ್ಕೆ ಅಂಟಿದ ದೊಡ್ಡ ಪಿಡುಗು ಎಂದು ಆಲೂರು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಎಂಎನ್ ಮೋಹನ್ ರೆಡ್ಡಿ ಹೇಳಿದರು. ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಲೂರು, ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಆಲೂರು ಪೊಲೀಸ್ ಠಾಣೆ ಮತ್ತು ತಾಲೂಕು ಆರೋಗ್ಯ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾದಕ ದ್ರವ್ಯದ ಪಿಡುಗಿನಿಂದ ಹೆಚ್ಚಿನ ಸಂಖ್ಯೆಯ ಯುವಕ ಯುವತಿಯರು, ವಿದ್ಯಾರ್ಥಿಗಳು ಹಾಗೂ ಜನರು ಚಟಕ್ಕೆ ಒಳಗಾಗಿ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಮತ್ತು ಮಾದಕ ದ್ರವ್ಯಗಳಾದ ಗಾಂಜಾ, ಅಫೀಮು, ಚರಸ್, ಬ್ರೌನ್ ಶುಗರ್ ವ್ಯಾಪಾರವನ್ನ ಕೊನೆಗೊಳಿಸಬೇಕು. ನಾವು ಮಾದಕ ದ್ರವ್ಯ ಮುಕ್ತ ಮಾಡುವ ಮೂಲಕ ಸದೃಢ ಭಾರತ ನಿರ್ಮಾಣ ಮಾಡಬೇಕಾಗಿದೆ. ಯಾವ ದುಷ್ಪರಿಣಾಮಗಳನ್ನ ಬೀರ್ತಾ ಇದೆ ಅನ್ನೋದು. ಹಾಗೆ ಪ್ರತಿ ದಿನ 10 ಜನ ಈ ಡ್ರಗ್ ಕಾರಣದಿಂದಾಗಿ ಆತ್ಮಹತ್ಯೆಯನ್ನು ಮಾಡ್ಕೊತಾ ಇದ್ದಾರೆ. ಹಾಗೆ ಅನಾರೋಗ್ಯಕ್ಕೆ ತುತ್ತಾಗಿ ಒಂದು ಮಾನಸಿಕ ಅನಾರೋಗ್ಯಕ್ಕೆ ಒಳಗಾಗಿ ಸಾವನ್ನ ಆಗ್ತಾ ಇದ್ದಾರೆ. ಹೀಗೆ ಅದ್ರ ನಾಳೆ ಭವಿಷ್ಯ ಏನು? ತಂದೆ ತಾಯಿಗಳು ಅವ್ರ ಮನೆಯಿಂದ ಕಳಿಸ್ತಾರೆ, ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಅಂತ. ಟೀಚರ್ಸು ಕಾಲೇಜಲ್ಲಿ ಇರೋವರೆಗೂ ಅವರು ನೋಡ್ಕೊಂತಾರೆ. ಆದ್ರೆ ನೀವು ನಿಮ್ಮ ಸ್ನೇಹಿತರು ಯಾರು, ಅವರ ಗುಣ ಏನು, ಅವ್ರು ಯಾವ ತರದವರು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಮುಖ್ಯವಾಗಿ ಈ ಡ್ರಗ್ಗು ಆಗ್ತಾ ಇರೋದೇನೆ ಸಹವಾಸ ದೋಷದಿಂದ. ಈಗ ನೋಡಿದ್ರಲ್ಲ ಏನೆಲ್ಲ ಗಮನಿಸ್ಬೇಕು. ಏನು ಮಾದಕ ದ್ರವ್ಯ ಅಂದ್ರೇನು? ಏನು ಮಾದಕ ದ್ರವ್ಯ ಅಂದ್ರೆ ಯಾರಾದ್ರೂ ಹೇಳಿ. ಅದನ್ನ ಮೂಸಿ ನೋಡಿ ಅದರಿಂದ ಒಂದು ಏನೋ ಉನ್ಮಾದವನ್ನ ಪಡ್ಕೊಳ್ತಾರೆ. ಹಾಗೆ ಟೈರ್ ಪಂಚರ್ ಆಗ್ತಾರಲ್ಲ, ಸೊಲ್ಯೂಷನ್ ನೋಡಿದಿರಾ? ಅದು ಎಲ್ಲ ಕಡೆ ಯಾರಿಗೇನು ಕೇಳೋದೇ ಇಲ್ಲ, ಯಾರು ಬೇಕಾದ್ರೆ ಸಿಗುತ್ತೆ. ಆದ್ರೆ ಡ್ರಗ್ಸ್ ಅನ್ನೋದು ದುಡ್ಡು ಕೊಟ್ಟು ತಗೊಬೇಕು. ಈಗಾದ್ರೆ ಅಂಗಡಿಗಳಲ್ಲಿ ಹಾಗೆ ಸಿಗುತ್ತೆ. ಇಂಥ ಸಣ್ಣ ಸಣ್ಣ ವಸ್ತುಗಳಿಂದನೂ ಕೂಡ ಒಂದು ಏನೋ ಅದನ್ನ ಮೂಸ್ಕೊಳ್ಳೋದ್ರಿಂದಲೇ ಅವ್ರಿಗೆ ಏನೋ ಒಂದು ಅಮಲು ಮತ್ತು ಬರುತ್ತೆ. ಹಾಗೇನೆ ಗಮನಿಸ್ಕೋಬೇಕು. ನಿಮ್ಮ ಸ್ನೇಹಿತರು ಯಾರೋ ಒಬ್ರು ಈ ತರ ಮಾಡ್ತಾ ಇರ್ಬೋದು. ಅದನ್ನ ನೀವು ಟೀಚರ್ ಗಮನಕ್ಕೆ, ನಿಮ್ಮ ಪೇರೆಂಟ್ಸ್ ಅಥವಾ ಅವ್ರ ಪೇರೆಂಟ್ಸ್ ಗಮನಕ್ಕೆ ತರಬೇಕಾಗುತ್ತೆ. ಈ ಮೆಡಿಕಲ್ ಸ್ಟೋರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿಸಾರ್ ಫಾತಿಮಾ ಮಾತನಾಡಿ, ಯುವ ಪೀಳಿಗೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿರುವ ಮಾದಕ ವಸ್ತುವಿನ ವ್ಯಾಪಾರವು ಅಪಾಯಕಾರಿ ಮಟ್ಟವನ್ನ ತಲುಪಿರುವುದು ಕಳವಳಕಾರಿಯಾಗಿದೆ. ಮಾದಕ ವಸ್ತುವು ವ್ಯಕ್ತಿಯ ಜೀವನವನ್ನ ಹಾಳು ಮಾಡುವುದು ಮಾತ್ರವಲ್ಲದೆ ಕುಟುಂಬ ಮತ್ತು ಸಮಾಜಕ್ಕೆ ಹಾನಿಕಾರಕವಾಗಿದೆ. ಮಾದಕ ವ್ಯಸನವು ಸಮಾಜಕ್ಕೂ ಮತ್ತು ದೇಶಕ್ಕೂ ಕಳವಳಕಾರಿಯಾಗಿದೆ. ಮಾದಕ ವಸ್ತುಗಳ ಸೇವನೆಯು ಹದಿಹರಿಯದ ಯುವಕ ಯುವತಿಯರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡುತ್ತಿದ್ದು, ಇಂದಿನ ಯುವಕ ಯುವತಿಯರು ಮಾದಕ ವ್ಯಸನಗಳಂತಹ ಕೆಟ್ಟ ದುಷ್ಪರಿಣಾಮಗಳಿಗೆ ಒಳಗಾಗದೆ ಜಾಗೃತರಾಗಬೇಕು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ತಂದೆ ತಾಯಿಯರು ನಿಮ್ಮ ಉಜ್ವಲ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದಾರೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಪ್ರಜ್ಞಾವಂತರಾಗಿರಿ ಎಂದರು. ಇದು ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ಅಂದ್ರೆ ಟೀನೇಜ್ ಪ್ರೆಗ್ನೆನ್ಸೀಸ್ ನ ನೋಡಿ ನಮ್ಗೆ ಇವತ್ತು ಬಹಳ ಭಯ ಆಗ್ತಾ ಇದೆ. ಲೆಸ್ ದೆನ್ 18 years, 16 years, 15 years ಪ್ರೆಗ್ನೆನ್ಸೀಸ್ ನ ನೋಡ್ತಾ ಇದ್ವಿ. ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಈ ಪ್ರೆಗ್ನೆನ್ಸೀಸ್ ನ ಎಳೆಯ ವಯಸ್ಸಿನ ಹುಡುಗಿಯರಿಗೆ ಹೇಗೆ ಕಾಪಾಡೋದು? ಅವ್ರ ಗರ್ಭಕೋಶ ಎಷ್ಟು ಎಳೆದಿರುತ್ತೆ? ಅವ್ರು ನಾರ್ಮಲ್ ಡೆಲಿವರಿ ಮಾಡಕ್ಕಾಗುತ್ತಾ ಅಥವಾ ಅಷ್ಟು ಚಿಕ್ಕ ವಯಸ್ಸಲ್ಲಿ 16 years ಸಿಸೇರಿಯನ್ ಮಾಡಬೇಕಾ? ವಾಟ್ ಇಸ್ ದೇರ್ ಫ್ಯೂಚರ್? ಇದೆಲ್ಲ ಹೋಗ್ತಾ ಹೋಗ್ತಾ ಒಂದು ಸಿಂಪಲ್ ಸಿಗರೇಟ್ ಅಥವಾ ಮಾದಕ ವಸ್ತು ಏನ್ ತಗೊಳ್ತೀರಾ ಅದರ ಪರಿಣಾಮವಾಗಿ ಹೋಗ್ತಾ ಹೋಗ್ತಾ ಸ್ಟೂಡೆಂಟ್ಸು ಅದಕ್ಕಿಟ್ಟು ಲಾಸ್ಟ್ ತನಕ ಹೋಗ್ತಾರೆ. ದೇ ಗೆಟ್ ಇನ್ ಟು ವೆರಿ ಬ್ಯಾಡ್ ಸೆಕ್ಷುವಲ್ ಆಕ್ಟಿವಿಟಿ. ಅದಾಗಿದ ತಕ್ಷಣ ಮುಗೀತು. ದೇ ಸ್ಪಾಯ್ಲ್ ದ ಲೈಫ್ ಆಫ್ ಸೋ ಮೆನಿ ಗರ್ಲ್ಸ್. ಎಷ್ಟು ಹೆಣ್ಮಕ್ಳು, ಒಂದಲ್ಲ ಎರಡಲ್ಲ, ಬಹಳಷ್ಟು ಹೆಣ್ಮಕ್ಳ ಜೀವನ ಹಾಳಾಗ್ತಾ ಇದೆ. ಗಂಡ್ಮಕ್ಳಿಗೆ ಗೊತ್ತಾಗಲ್ಲ, ಓಡೋಗ್ಬಿಡ್ತಾರೆ. ಬಟ್ ಹೆಣ್ಮಕ್ಳ ಜೀವನ ಹಾಳಾಗ್ತಿದೆ. ಅವ್ರ ತಂದೆ ತಾಯಿ ಒಂದ್ ಮನೆಯಲ್ಲಿ 4-5 ಜನ ಸೂಸೈಡ್ ಮಾಡ್ಕೊಳ್ಳೋ ಅಟೆಂಪ್ಟ್ಸ್ ಕೂಡ ಮಾಡಿದ್ದಾರೆ.
ಕಾಯ್ದೆ ನಮ್ಮಲ್ಲಿ ಬಂದು 2012 ಪೋಕ್ಸೋ ಕಾಯ್ದೆ ಬಂದಿದೆ. ಇಟ್ಸ್ ಎ ವೆರಿ ಸ್ಟ್ರಿಕ್ಟ್ ಆಕ್ಟ್, ಪೋಕ್ಸೋ ಆಕ್ಟ್. ಸೊ ಅದರಡಿಯಲ್ಲಿ ನಾವು ಈಗ ಚೈಲ್ಡ್ ಮ್ಯಾರೇಜ್ ಆದ್ರೆ ಅಥವಾ ಟೀನೇಜ್ ಪ್ರೆಗ್ನೆನ್ಸೀಸ್ ಆದ್ರೆ he will be arrested, the boy will be arrested. ಕಾರ್ಯಕ್ರಮದಲ್ಲಿ ಆಲೂರು ವೃತ್ತ ನಿರೀಕ್ಷಕ ಮೋಹನ್ ರೆಡ್ಡಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿಸಾರ್ ಫಾತಿಮಾ, ಆಲೂರು ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ವೆಂಕಟೇಶ್, ಉಪನ್ಯಾಸಕರುಗಳಾದ ರೋಹಿತ್, ಇರ್ಫಾನ್ ಪಾಷಾ, ಪೊಲೀಸ್ ಸಿಬ್ಬಂದಿಗಳಾದ ಹರೀಶ್, ಸಂಗಮ್, ಉಮರ್, ಫಾರೂಕ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಇದ್ದರು.